ಶೈವಶೂದ್ರಕರಾರ್ಚಿತ ಮಹಾದೇವ ವಾಯು ಹರಿ ಪ್ರತಿಮೆ ವೃಂದಾವನದಿ ಮಾಸದ್ವಯದೊಳಹ ತುಳಸಿ ಅಪ್ರಸವಾ ಗೋವಿವಾಹ ವಿವರ್ಜಿತಾಶ್ವತ್ಥ ವಿಟಪಿಗಳ ಭಕ್ತಿ ಪೂರ್ವಕ ಸೇವಿಸುವ ನರ ದೈತ್ಯ ಶಾಶ್ವತ ದುಃಖ ವೈದುವನು. ಗೋವಿಂದ ಗೋಕುಲಪತೆ ನವನೀತ ಚೋರ ಶ್ರೀನಂದನಂದನ ಮುಕುಂದ ದಯಾಪರೇತಿ ಶ್ರೀಕೃಷ್ಣ ಮನ್ಮರಣ ಉಪಾಗತೇತು ತ್ವನ್ನಾಮ ಮದ್ವಚನ ಗೋಚರತಾಮುಪೈತು. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೈತ್ಯ ತಾರತಮ್ಯ ಸಂಧಿ ಪದ್ಯ 8. ಶೈವ ಶೂದ್ರ ಕರಾರ್ಚಿತ ಮಹಾದೇವ ವಾಯು ಹರಿ ಪ್ರತಿಮೆ ವೃಂದಾವನದಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶೈವ ಶಿವನೇ ಸರ್ವೋತ್ತಮನೆಂದು ಸಾರುವ ಶಿವಪಾಷಾಂಡಿಗಳನ್ನು ಶೈವರು ಎಂದಿದ್ದಾರೆ. ಶೂದ್ರ ವರ್ಣಕ್ಕೆ ಸೇರಿದ ಜನರು ಶಿವಪಾಷಾಂಡಿಗಳಾದ ಶೈವರಿಂದಾಗಲಿ ಶೂದ್ರ ವರ್ಣಕ್ಕೆ ಸೇರಿದವರಿಂದಾಗಲಿ ಕೈಯಿಂದ ಪೂಜಿಸಲಾದ ಕರಾರ್ಚಿತ ಪ್ರತಿಮಾದಿಗಳನ್ನು ಪೂಜಿಸಬಾರದು. ಮಹಾರುದ್ರಲಿಂಗವನ್ನಾಗಲಿ ಶೈವ ಶೂದ್ರ ಕರಾರ್ಚಿತವಾದ ಹನುಮಂತನ ವಾಯು ವಿಗ್ರಹಗಳನ್ನಾಗಲಿ ಶ್ರೀಮನ್ನಾರಾಯಣನ ಹರಿ ಪ್ರತಿಮೆಗಳನ್ನಾಗಲಿ ಪೂಜಿಸುವವನು ದೈತ್ಯ ಸ್ವಭಾವದವನು. ವೃಂದಾವನದಲ್ಲಿ ಬೀಜಾಂಕುರ ಮಾಡಿದ ಅಥವಾ ನೆಟ್ಟ ತುಳಸಿ ಗಿಡಕ್ಕೆ 2 ತಿಂಗಳಾದರೂ ಆಗಿರಬೇಕು. ಆ ಅವಧಿಯಲ್ಲಿ ನೆಟ್ಟಿರುವ ವೃಂದಾವನಸ್ಥ ತುಳಸಿಯನ್ನು ಪೂಜಿಸಬಾರದು. ಇದನ್ನು ವೃಂದಾವನದಿ ಮಾಸದ್ವಯದೊಳಿಹ ತುಳಸಿ ಅಂದಿದ್ದಾರೆ. ಕರು ಹಾಕದಿರುವ ಆಕಳು, ಪಡ್ಡೆ ಅಥವಾ ಬಂಜೆಯಾಗಿರುವ ಅಪ್ರಸವ ಗೋವನ್ನು ಪೂಜಿಸಬಾರದು. ಲಗ್ನವಾಗದಿರುವ ಅಶ್ವತ್ಥ ವೃಕ್ಷವನ್ನು ಪೂಜಿಸಬಾರದು. ಅಶ್ವತ್ಥ ವೃಕ್ಷಕ್ಕೆ ಬೇವಿನ ಮರದೊಂದಿಗೆ ವಿವಾಹ ಮಾಡುವ ನಿಯಮ ಇದೆ. ಅಂತಹ ವೃಕ್ಷವು ಪೂಜಾರ್ಹವಾದುದು. ಸಂತಾನಾದಿ ಕಾಮಿತಾರ್ಥಗಳನ್ನು ಪೂರೈಸುವುದು. ಈ ರೀತಿ ಶೈವ ಶೂದ್ರ ಕರಾರ್ಚಿತವಾದ ವಿಗ್ರಹಗಳನ್ನಾಗಲಿ 2 ತಿಂಗಳಿನ ಒಳಗಿರುವ ತುಳಸಿ ಗಿಡವನ್ನಾಗಲಿ ಕರುವನ್ನು ಈಯದಿರುವ ಆಕಳನ್ನಾಗಲಿ ವಿವಾಹವರ್ಜಿತ ಅಶ್ವತ್ಥ ವಿಡಪಗಳನ್ನಾಗಲಿ ಪೂಜಿಸುವವನು ಸ್ವಭಾವತಃ ದೈತ್ಯನು. ಅವನು ಶಾಶ್ವತವಾದ ನರಕಾದ್ಯನರ್ಥ ದುಃಖಗಳನ್ನು ಹೊಂದುವನು. ಇವುಗಳನ್ನು ಪೂಜಿಸಬಾರದು. ಶೈವ ಶೂದ್ರ ಕರಾರ್ಚಿತ ಶಿವಲಿಂಗಗಳು, ಹನುಮತ್ ಪ್ರತೀಕ, ಹರಿಯ ವಿಗ್ರಹಗಳು. ವೃಂದಾವನದಲ್ಲಿ 2 ತಿಂಗಳು ಕಳೆಯದಿರುವ ಶ್ರೀ ತುಳಸಿ ವತ್ಸರಹಿತ ಗೋವು ಅಪ್ರಸವ. ಆದರೆ ಕರು ಹಾಕಿ ಕರು ಸತ್ತಿರುವ ಗೋವನ್ನು ಪೂಜಿಸಬಹುದು. ಕರುವನ್ನು ಪ್ರಸವಿಸದಿರುವ ಗೋವು ಪೂಜೆಗೆ ನಿಷಿದ್ಧ. ಲಗ್ನವಾಗದಿರುವ ಅಶ್ವತ್ಥ ವೃಕ್ಷ ಅಂತ ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.